ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತಿನ ಒಂದು ಪವರ್ಫುಲ್ ಆದಂಥ ರೆಮಿಡಿ ನೀವು ಬಳಸ್ತಾ ಬಂದರೆ ನಿಮಗೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ ಅದರಿಂದ ಕಂಪ್ಲೀಟಾಗಿ ನೀವು ಪರಿಹಾರನ ಪಡ್ಕೊಳ್ಬೋದು. ಅದು ಕೂಡ ಯಾವುದೇ ಒಂದು ಹಣ ಖರ್ಚು ಮಾಡದೆ ಅಥವಾ ಕೆಮಿಕಲ್ ಬಳಸದೆ. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡಿ, ನಾವು ಎಷ್ಟೇ ಒಂದು ಹಣವನ್ನು ಕೊಟ್ಟು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಪಾರ್ಲರ್ಗೆ ಹೋಗಿ ಹೇರ್ ಟ್ರೀಟ್ಮೆಂಟ್ ಮಾಡ್ಕೊಳ್ತೀವಿ ಅಥವಾ ತುಂಬಾ ಕೆಮಿಕಲ್ ಡೈಸ್ನ ಬಳಸ್ತೀವಿ. ಇದರಿಂದ ನಮ್ಮ ಕೂದಲಕ್ಕೆ ತುಂಬಾ ಹಾಳಾಗುತ್ತೆ, ಜೊತೆಗೆ ಹೇರ್ ಫಾಲ್ ಕೂಡ ಆಗುತ್ತೆ. ಸೊ ಈ ಒಂದು ರೆಮಿಡಿಯಿಂದ ನಿಮ್ಮ ಹೇರ್ ಫಾಲ್ ಕೂಡ ಪೂರ್ತಿಯಾಗಿ ಕಂಟ್ರೋಲ್ ಆಗುತ್ತೆ ವೀಕ್ಷಕರೇ. ಆ ಒಂದು ಮ್ಯಾಜಿಕಲ್ ರೆಮಿಡಿ ಏನಂತ ಬನ್ನಿ ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ, ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು 1 ಲೋಟದಷ್ಟು ಕುಡಿಯೋ ನೀರನ್ನು ಅಂದರೆ ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡಿದ್ಮೇಲೆ ವೀಕ್ಷಕರೇ, ಫಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಆ್ಯಲೋವೆರಾ. ಫ್ರೆಶ್ಗಿರುವಂಥ ಆ್ಯಲೋವೆರಾ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇಲ್ಲಿ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿ, ಇವಾಗ ನಾನು ಆ್ಯಲೋವೆರಾನ ಹಾಕೋತಾ ಇದ್ದೀನಿ ವೀಕ್ಷಕರೇ. ಆ್ಯಲೋವೆರಾ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕೂದಲ ಆರೈಕೆನ ತುಂಬಾ ಸಾಫ್ಟಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೂ ಯಾರೆಲ್ಲ ಕೂದಲು ತುಂಬಾ ಡ್ರೈ ಫ್ರೀಸಿ ಆಗಿದ್ದಾವೆ ಅಲ್ವಾ, ಅದರಿಂದ ಕೂಡ ಇದು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನೇ ಪರಿಹಾರ ಕೊಡುತ್ತೆ. ಸೊ ಹಾಗಾಗಿ ಆ್ಯಲೋವೆರಾನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಹಾಕ್ಕೊತಾ ಇರುವಂಥದ್ದು ಫ್ರೆಶ್ಗಿರುವಂಥದ್ದು ಕರಿ ಲೀವ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರೀಮೇಚರ್ ಗ್ರೇಯನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಕೂದಲು ತುಂಬಾ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಯಸ್ ಆಗಿ ಸ್ವಲ್ಪ ದಿನ ಬಳಸ್ತಾ ಬಂದ್ರಿ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಸಾರಿ ವೀಕ್ಷಕರೇ, ಸ್ವಲ್ಪ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಸೊ ನಾನು ಇವಾಗ ಇದರಲ್ಲಿ ಹಾಕಿರುವಂಥದ್ದು ಇನ್ಸ್ಟೆಂಟ್ ಕಾಫಿ. ಸೊ ಕಾಫಿ ವೀಕ್ಷಕರೇ ನ್ಯಾಚುರಲ್ ಡೈ ಕೂಡ ಇದೆ, ಹಾಗೂ ಇದರಲ್ಲಿರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲು ಆರೈಕೆಗೆ ತುಂಬಾ ಬೆನಿಫಿಷಿಯರ್ ಆಗಿ ಕೆಲಸ ಮಾಡುತ್ತೆ. ಹಾಗೂ ಕೂದಲಿಗೆ ತುಂಬಾ ಸಾಫ್ಟ್ ಸಿಲ್ಕಿ ಶೈನಿ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು 1-2 ರಿಂದ 3 ನಿಮಿಷ ಚೆನ್ನಾಗಿ ನಾವು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ವೀಕ್ಷಕರೇ. ಈ ಒಂದು ಮ್ಯಾಜಿಕಲ್ ಡಿಕಾಷನ್ ರೆಡಿ ಆಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರಾಸೆಸ್ ಏನಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ ವೀಕ್ಷಕರೇ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ವೀಕ್ಷಕರೇ. ಬಾಯ್ಲ್ ಆಗಿದ್ಮೇಲೆ ಏನು ಮಾಡಬೇಕಂತ ಕೂಡ ಹೇಳ್ಕೊಡ್ತೀನಿ. ಸೊ ಈ ಒಂದು ರೆಮಿಡಿನ ನೀವು ವಾರಕ್ಕೆ 2 ಸಲ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ವಾರಕ್ಕೆ ಒಮ್ಮೆ ಯೂಸ್ ಮಾಡ್ತಾ ಬನ್ನಿರಿ. ಸ್ವಲ್ಪ ದಿನಗಳ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಬಳಸ್ತಾ ಬಂದರೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅದರಿಂದ ಪರಿಹಾರ ಸಿಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಸೊ ನೋಡಿ, ಇವಾಗ ನಮ್ಮ ಮ್ಯಾಜಿಕಲ್ ಡಿಕಾಷನ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇದಕ್ಕೆ ತಣ್ಣಗಾಕಿ ಇಟ್ಬಿಡೋಣ. ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣದ ತವವನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಕಬ್ಬಿಣ ವಸ್ತು ಇದ್ದರೆ ಅದನ್ನು ಇಲ್ಲಿ ನೀವು ತೊಗೊಳ್ಬೋದು. ಯಾಕಂದರೆ ಕೂದಲು ಆರೈಕೆ ಸಲುವಾಗಿ ಐರನ್ ಒಂದು ತುಂಬಾ ಇಂಪಾರ್ಟೆಂಟು ಪದಾರ್ಥ ವೀಕ್ಷಕರೇ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಹಾಕೋತಾ ಇರುವಂಥದ್ದು ಅರಿಶಿಣ ಪುಡಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದರಲ್ಲಿ ಕೂಡ ವೈಟಮಿನ್ಸ್ ಇರುತ್ತೆ. ನಮ್ಮ ಸ್ಕ್ಯಾಲ್ಪಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಫಂಗಲ್ ಇನ್ಫೆಕ್ಷನಲ್ಲಿ ಅಥವಾ ಬ್ಯಾಕ್ಟೀರಿಯಾಗಳಲ್ಲಿ ಅದನ್ನು ಬಚಾವ್ ಮಾಡುತ್ತೆ. ಜೊತೆಗೆ ಕೂದಲನ್ನ ತುಂಬಾ ಒಳ್ಳೆಯ ರೀತಿಯಲ್ಲಿ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು ವೀಕ್ಷಕರೇ ಟೀ ಪುಡಿನ ಹಾಕೋತಾ ಇದ್ದೀನಿ. ಟೀ ಪುಡಿಯಲ್ಲಿ ಟೈಟನ್ ಇರೋದ್ರಿಂದ ಇದು ನಮ್ಮ ಕೂದಲಿನಲ್ಲಿ ತುಂಬಾ ಬೆನಿಫಿಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಇದು ಕೂಡ ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಟೀ ಪುಡಿ ಯಾವ ಒಂದು ಟೀ ಪುಡಿನ ನಮ್ಮ ಮನೆಯಲ್ಲಿ ಬಳಸ್ತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಎರಡನ್ನೂ ಸಹ ಚೆನ್ನಾಗಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಆಮೇಲೆ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಇಂಪಾರ್ಟೆಂಟು. ಅದು ಏನಂತ ವೀಕ್ಷಕರೇ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ. ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಖಂಡಿತವಾಗ್ಲೂ ಅದರಲ್ಲಿ ನಾನು ಆಮ್ಲ ಬಳಸ್ತೀನಿ. ಯಾಕಂದರೆ ಇದು ತುಂಬಾ ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ಇದು ವೈಟಮಿನ್ ಸಿ ರಿಚ್ ಪ್ರಾಡಕ್ಟ್ ಇದೆ. ಕೂದಲಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಇನ್ಫೆಕ್ಷನಲ್ಲಿ ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಕೂದಲನ್ನ ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತೆ. ಹಾಗಾಗಿ ಇಲ್ಲಿ ನಾನು ಆಮ್ಲ ಪುಡಿನ ಕೂಡ ಹಾಕ್ಕೊಂಡು ಇದನ್ನು ಜೊತೆಗೆ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಕಲರ್ ಪೂರ್ತಿ ಚೇಂಜ್ ಆಗಬೇಕು ವೀಕ್ಷಕರೇ. ಅಲ್ಲಿವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ.
ಸೊ ಈ ಒಂದು ರೆಮಿಡಿನ ಯೂಸ್ ಮಾಡೋ ಮೊದಲು ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಸೊ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಆಮೇಲೆ ಈ ಒಂದು ರೆಮಿಡಿನ ಅಪ್ಲೈ ಮಾಡಿಕೊಂಡು ಮಿನಿಮಮ್ 1 ರಿಂದ 2 ಗಂಟೆಗಳ ಕಾಲ, ಮಿನಿಮಮ್ ಅಂತೂ 1 ಗಂಟೆ ಇಡಲೇಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಮಿನಿಮಮ್ ನೀವು 1 ಗಂಟೆ ಇಡಿ, ಇಲ್ಲ ಅಥವಾ ನಿಮ್ಮ ಹತ್ರ ಟೈಮ್ ಇದ್ದರೆ 2 ಗಂಟೆ ಕೂಡ ಇಟ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ. ಸೊ ಇವಾಗ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಈ ವೀಕ್ಷಕರೇ ಇವಾಗ ಇದನ್ನು ನಾನು ನೋಡಿ ಈ ಒಂದು ಸ್ಟೇಜ್ನಲ್ಲಿ ಇವಾಗ ಇದು ರೆಡಿ ಆಗಿದೆ. ಸೊ ಗ್ಯಾಸಿನ ಫ್ಲೇಮ್ನ ನಾನಿಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನಮ್ಮದು ಈ ಒಂದು ರೆಮಿಡಿ ರೆಡಿ ಆಗಿದೆ ಅನ್ನೋ. ಸೊ ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸಿನ ಫ್ಲೇಮ್ನ ವೀಕ್ಷಕರೇ ಆಫ್ ಮಾಡ್ಕೊಳ್ಬೇಕು. ಸೊ ಇದನ್ನು ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ನೆಕ್ಸ್ಟ್ ತಣ್ಣಗಾದ್ಮೇಲೆ ಏನು ಮಾಡ್ಕೊಳ್ಳೋಣ ಅಂತ ಬನ್ನಿ ನೋಡ್ಕೊಳ್ಳೋಣ. ಸೊ ನೋಡಿ ಇವಾಗ ಇದು ತಣ್ಣಗಾಗಿದೆ. ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ. ಫೈನ್ ಪೌಡ್ರ್ ಮಾಡ್ಕೊಂಡು ಬರಬೇಕು. ಸೊ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ ಈ ರೀತಿಯಾಗಿ ವೀಕ್ಷಕರೇ ಪೌಡರ್ ಇರಬೇಕು. ಎಷ್ಟು ಕಪ್ ಇರುವಂಥ ರೆಮಿಡಿ ರೆಡಿಯಾಗಿದೆ ಅಂತ ನೋಡ್ಕೋಬೋದು. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, ಮತ್ತು ನಿಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನು ನೀವು ಹಾಯಾಗಿ ಯೂಸ್ ಮಾಡ್ಕೋಬಹುದು. ಸೊ ನೋಡಿ ನೆಕ್ಸ್ಟ್ ಇದರ ಸಲುವಾಗಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಅದರಲ್ಲಿ ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಮ್ಯಾಜಿಕಲ್ ಪೌಡರ್ನ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡಿದ್ಮೇಲೆ ವೀಕ್ಷಕರೇ ಇದರಲ್ಲಿ ಏನು ಹಾಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ಇವಾಗ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋವಂಥ ಡಿಕಾಷನನ್ನು ಇವಾಗ ಇದರಲ್ಲಿ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಸೊ ಯಾವ ರೀತಿಯಲ್ಲಿ ಡೈ ಹಚ್ಕೊಳ್ತೀವಲ್ವ ಆ ಒಂದು ಹದದಲ್ಲಿ ಹಾಕ್ಕೊಳ್ಬೇಕು. ಉಳಿದಿರುವಂಥ ಡಿಕಾಷನ್ನಲ್ಲಿ ನೀವು ಫ್ರೀಜರ್ನಲ್ಲಿ ಇಟ್ಟು ನೆಕ್ಸ್ಟ್ ಡೇ ಶಾಂಪು ಕೂಡ ಮಾಡ್ಕೊಳ್ಬಹುದು, ತುಂಬಾ ಬೆನಿಫಿಟ್ ಆಗಿರುತ್ತೆ. ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಾಡಿಕೊಂಡು 1 ಗಂಟೆಗಳ ಕಾಲ ಇಟ್ಕೊಳ್ಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ಮಿನಿಮಮ್ 2 ಅವರ್ಸ್ ಕೂಡ ಇಟ್ಟರು ಏನೂ ಒಂದು ಸೈಡ್ ಎಫೆಕ್ಟ್ ಅಥವಾ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಒಂದು ರೆಮಿಡಿನ ರೆಗ್ಯುಲರ್ ಆಗಿ ನೀವು ಬಳಸ್ತಾ ಬನ್ನಿ. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳು.